ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಇವತ್ತು ನಾನು ತರಿಸಿರುವಂತದ್ದು ಜೀನ್ಸ್ ಮೇಲ್ಗಡೆ ಟಾಪ್ಸ್ಗಳು, ಹಾಗೆ ನೈಟ್ ಸ್ಯೂಟು, ಹಾಗೆ 3 ಪೀಸ್ ಕುರ್ತಾ ಸೆಟ್ಟು. ಇದೆಲ್ಲ ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು. ಸೊ ನಿಮ್ಗೆ ಏನಾದ್ರು ಈ ಎಲ್ಲ ಡ್ರೆಸ್ಗಳದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇವತ್ತು ಎಲ್ಲಾನು ತೋರಿಸ್ಬಿಡ್ತೀನಿ, ಆಯ್ತಾ? ಸೊ ಫಸ್ಟು ಡ್ರೆಸ್ ಬಂದು ಇದು ನೋಡಿ, ಫಸ್ಟ್ ತೋರಿಸಿ ಆಮೇಲೆ ಹಾಕ್ಕೊಂಬರ್ತೀನಿ ಅಲ್ವ ಶಮಂತಾರೆ. ನೋಡಿ, ಈ ಥರ ಇದು ಹಾಕಲ್ಲ ನನಗೆ. ಫ್ರೆಂಡ್ಸ್ ನೋಡಿ, ಇದು ಆ್ಯಕ್ಚುಲಿ ನಾನು ಲಾರ್ಜ್ ಬುಕ್ ಮಾಡಿದ್ದೆ, ಬಟ್ ಅವರು ಮೀಡಿಯಮಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಹಾಕಿ ನೋಡಿದೆ, ತುಂಬ ಟೈಟ್ ಆಯಿತು. ಹಾಗಾಗಿ ನಾನು ಜಸ್ಟ್ ಹಿಂಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಬಟ್ ಕ್ವಾಲಿಟಿ ಏನಿದೆ ನಿಜವಾಗ್ಲೂ ಹೇಳ್ತೀನಿ, ಏನೋ ಒಂಥರ ತುಂಬ ಚೆನ್ನಾಗಿದೆ. ನಮ್ಮ ಮಮ್ಮಿ ಕೂಡ ಅದನ್ನೇ ಹೇಳ್ತಾಯಿದ್ರು. ಸೊ ಇದೇನೋ ಒಂಥರ ಅದೇನೋ ಅಂದರು, ಬಟ್ಟೆ ಕ್ಲಾತ್ ನನಗೆ ಗೊತ್ತಿಲ್ಲ ಅದು ಹೆಂಗೆ ಅಂದ್ಬಿಟ್ಟು, ಬಟ್ ತುಂಬ ಚೆನ್ನಾಗಿದೆ ಈ ಥರ ಮೆಟೀರಿಯಲ್ ಅಂತ ಹೇಳ್ತಾಯಿದ್ರು. ಒಂದು ನಿಮಿಷ ಇರಿ. ಸೊ ನನಗೆ ಚೆಸ್ಟ್ ಹತ್ರ ಜಾಸ್ತಿ ಟೈಟ್ ಆಗಿಬಿಡ್ತು, ಓಕೆನಾ? ಬಟ್ ನಾನೇನು ಆಗುತ್ತೆ ಅಂದ್ಕೊಂಡೆ, ಅಷ್ಟು ಸಣ್ಣ ಇಲ್ಲ ಬಿಡಿ ನಾನು ಆಗೋಕ್ಕೆ. ದಪ್ಪ ಆಗಿಬಿಟ್ಟಿದ್ದೀನಿ ಜಾಸ್ತಿ. ಇದು ಟಾಪ್ ಬರುತ್ತೆ, ನಿಜವಾಗ್ಲೂ ಸಕ್ಕತ್ತಾಗಿದೆ, ಪರ್ಚೇಸ್ ಮಾಡಿ. ಆ್ಯಂಡ್ ಪ್ರೈಸ್ ಕೇಳ್ತೀರಾ ಅಲ್ವಾ? ನೋಡಿ, ಇಲ್ಲೇ ನೋಡಿ, ಮೆಟೀರಿಯಲ್ ಇಲ್ಲೇ ಗೊತ್ತಾಗುತ್ತೆ. ಸೊ ಒಳಗಡೆ ಲೈನಿಂಗ್ ಇದೆ ಇದಕ್ಕೆ, ಅಂದರೆ ಇಲ್ಲಿವರೆಗೂ ಇದೆ ಲೈನಿಂಗು. ಸೊ ತುಂಬ ಚೆನ್ನಾಗಿದೆ ಒಟ್ಟಾರೆ. ಆ್ಯಂಡ್ ಇದು ದುಪ್ಪಟ ಬರುತ್ತೆ. ದುಪ್ಪಟ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿದೆ. 10/10 ಕೊಡ್ತೀನಿ ಕ್ವಾಲಿಟಿ ವೈಸ್. ಇದು ಮಾತ್ರ ಒಂಥರ ಸ್ಯಾರಿ ಥರ ಇದೆ ನೋಡಿ, ಇಲ್ಲಿ ಎಷ್ಟು ಚಂದ ಉಂಟು. ಆ್ಯಂಡ್ ತುಂಬ ಲೆಂತಿಯಾಗಿ ಕೂಡ ಇದೆ ದುಪ್ಪಟ್ಟ. ಸರಿಯಾಗಿ ಹಾಕ್ಕೊಳ್ಳಿಲ್ಲ ನಾನು. ನೋಡಿ, ತುಂಬ ಚೆನ್ನಾಗಿದೆ. ರೆಸ್ಟಾರೆಂಟಲ್ಲಿ ತೋರಿಸಿ ಅನಿತಾ ಯಾವುದಾದ್ರೂ ಡ್ರೆಸ್ಗಳು ಅಂತ ಕೇಳ್ತಿದ್ರಿ ಅಲ್ವಾ? ಸೊ ಸಕ್ಕತ್ತಾಗಿದೆ, ತೊಗೊಳ್ಳಿ. ನಾನು ಇದನ್ನು ಎಕ್ಸ್ಚೇಂಜ್ ಮಾಡ್ಕೊತೀನಿ, ರಿಟರ್ನ್ ಹಾಕಲ್ಲ. ಯಾಕೆಂದರೆ ಡ್ರೆಸ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ ಅಲ್ವಾ? ಸೊ ಹಂಗಾಗಿ ಎಕ್ಸ್ಚೇಂಜ್ ತಗೊಳ್ಳೋಣ ಮತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಪ್ಯಾಂಟ್ ಈ ಥರ ಬರುತ್ತೆ. 3 ಪೀಸ್ ಕುರ್ತಾ ಸೆಟ್ಟು. ಇದು ನೀವು ಸ್ಮಾಲ್ ಸೈಜ್ಗಿಂತ ಸಣ್ಣ ಇರ್ತೀರಾ ನೋಡಿ, ಕೆಲವೊಬ್ರು ಕೇಳ್ತೀರಾ ಅಷ್ಟು ಸಣ್ಣ ಇದ್ದೀವಿ ಅಂದ್ಬಿಟ್ಟು. ಅಂಥವ್ರಿಗಂತೂ ತುಂಬ ಕಡಿಮೆ ದುಡ್ಡು, ಬರೀ 470 ರೂಪಾಯಿ ಏನೋ ಡ್ರೆಸ್ ಇದು. 470 ರೂಪಾಯಿ ಅಷ್ಟೇ ಇದು. ಬಟ್ ನಾನು ಲಾರ್ಜ್ ಅಲ್ವಾ ನಾನು ಬುಕ್ ಮಾಡಿದ್ದು. ಸೊ ಹಂಗಾಗಿ ನನಗೆ ಇದು ಎಷ್ಟಕ್ಕೆ ಬಿದ್ದಿತ್ತು ಅಂದರೆ 600 ಚಿಲ್ಲರೆಗೇನೋ ಬಿದ್ದಿತ್ತು. ಒಂದು 600 ರೂಪಾಯಿ ಏನೋ ಇತ್ತು ಅನಿಸುತ್ತೆ. ಮೀಡಿಯಮ್ಗೆ ಇನ್ನೂ ಕಡಿಮೆ ಇರುತ್ತೆ, ಎಕ್ಸೆಲ್ಗೆ ಇನ್ನೊಂಚೂರು ಜಾಸ್ತಿ ಇರುತ್ತೆ, ಒಂದು 50 ರೂಪಾಯಿ 30 ರೂಪಾಯಿ ಹಿಂಗೆ ಜಾಸ್ತಿ ಇರುತ್ತೆ. ನಿಮ್ದು ಯಾವ ಸೈಜ್ ಇದೆ ನೋಡಿ ಬುಕ್ ಮಾಡ್ಕೊಳ್ಳಿ. ನಾನು ಹೇಳಿಲ್ವಾ ಇದು ಟೈಟ್ ಆಗುತ್ತೆ ಅಂತ? ನೋಡಿ, ಇಲ್ಲಿ ಮೀಡಿಯಮ್ ಅಂತ ಕಾಣಿಸ್ತಾ ಇದೆ ನಿಮಗೆ. ಸೊ ಲಾರ್ಜು ನನ್ನ ಸೈಜು, ಬಟ್ ಮೀಡಿಯಮ್ ಬಂದಿರೋದ್ರಿಂದ ನನಗೆ ಟೈಟ್ ಆಗ್ತಾ ಇದೆ. ಎಕ್ಸ್ಚೇಂಜ್ ಕೊಡ್ತಾರೆ ಇನ್ನೇನು. ಸೊ ಇದಾಯ್ತಲ್ವಾ? ಸೊ ನೆಕ್ಸ್ಟು ಇದನ್ನೇ ತೋರಿಸ್ಬಿಡ್ತೀನಿ ರೀ. ನಾನು ಹಾಕಿದ್ದೀನಲ್ಲ ವೈಟ್ ಕಲರು, ಇದು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಇದೇನು ಹೊಸ್ದಾಗೇನು ನಾನು ನಿಮಗೆ ತೋರಿಸ್ತಾ ಇಲ್ಲ. ಸೊ ತುಂಬ ಸತಿ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಜೀನ್ಸ್ ಪ್ಯಾಂಟ್ ಮೀಶೋದಲ್ಲ, ಇದು ನಂದು ಹೆಚ್ಚು ಕಡಿಮೆ ಒಂದು 5-6 ವರ್ಷದ ಹಿಂದೆ ತೊಗೊಂಡಿದ್ದು. ಆಗ ಲೂಸ್ ಆಗ್ತಿತ್ತು, ಈಗ ಕರೆಕ್ಟ್ ಆಗ್ತೈತೆ. ಇನ್ನೂ ಒಂಚೂರು ಟೈಟ್ ಆಗ್ತಾಯಿದೆ ಜೀನ್ಸ್ ಪ್ಯಾಂಟು. ಅಂದರೆ ಬೆಂಗಳೂರಲ್ಲಿ ತೊಗೊಂಡಿದ್ದು ನಾನು ಅದನ್ನು, ಯಾವುದೋ ಶಾಪಲ್ಲಿ. ಸೊ ಟಾಪ್ ಅಂತೂ ಮಸ್ತ್ ಅಂದರೆ ಮಸ್ತ್ ಚೆನ್ನಾಗಿದೆ. ಇದಕ್ಕೆ ಲೈನಿಂಗ್ ಕೂಡ ಇದೆ ಈ ಟಾಪ್ಗೆ, ಈ ವೈಟ್ ಕಲರ್ ಟಾಪ್ಗೆ. ಆ್ಯಂಡ್ ಒಂದು ನಿಮಿಷ ಇಲ್ಲಿ ಸ್ಲೀವ್ ತೋರಿಸ್ಬಿಡ್ತೀನಿ ನೋಡಿ, ಎಷ್ಟು ಚಂದ ಉಂಟು. ಎಲಾಸ್ಟಿಕ್ ಬರುತ್ತೆ, ಸಕ್ಕತ್ತಾಗಿದೆ ಗೊತ್ತಾ, ಮೀಶೋದಲ್ಲಿ ಸೂಪರ್ ಆಗಿದೆ. ಆ್ಯಂಡ್ ಪ್ರೈಸ್ ಬಂದು 350 ರೂಪಾಯಿ ಅಷ್ಟೇ. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರು ಬರುತ್ತೆ, ವೈಟ್ ಕಲರು ಬರುತ್ತೆ. ನಾನಿಲ್ಲಿ 2 ತೊಗೊಂಡಿದ್ದೀನಿ. ಅಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ, ಬೆಣ್ಣೆ ಮುಡ್ತಂಗಿದೆ ಗೊತ್ತಾ ಕ್ಲಾತು. ಸೊ ಹಾಗಾಗಿ ಈ ಥರದ್ದು ಯಾವಾಗಲೂ ಸಿಗೋದಿಲ್ಲ. ಆ್ಯಂಡ್ ಸಿಕ್ಕರೂ ಈ ಟೀ ಶರ್ಟ್ ಎಲ್ಲ ಬರುತ್ತಲ್ಲ, ತುಂಡಾಗುತ್ತೆ. ನಮ್ಮಷ್ಟು ದಪ್ಪ ಇರೋರಿಗೆಲ್ಲ ತುಂಡು ಹಾಕೊಳ್ಳೋಕೆ ಇಷ್ಟ ಆಗಲ್ಲ. ನನಗೆ ಇದಕ್ಕೂ ಉದ್ದ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಸೊ ಹಾಗಾಗಿ ನಾನು ಬ್ಲ್ಯಾಕು ಮತ್ತು ವೈಟಲ್ಲಿ ತೊಗೊಂಡಿದ್ದೀನಿ. ಸೇಮ್ ಬರುತ್ತೆ ಇದು, ಏನು ಡಿಸೈನ್ ಎಲ್ಲ, ಜಸ್ಟ್ ಕಲರ್ ಚೇಂಜು. ಇದರಲ್ಲಿ 2 ಕಲರ್ ಇತ್ತು, 2 ತೊಗೊಂಡಿದ್ದೀನಿ ನೋಡಿ. ಈ ಥರ ಬರುತ್ತೆ, ಸಖತ್ತಾಗಿದೆ. ಒಂದು ನಿಮಿಷ ರೀ, ನಾನು ಹಾಕ್ಕೊಂಬರ್ತೀನಲ್ಲ ಲುಕ್ ಆವಾಗ ತೋರಿಸ್ತೀನಿ. ಒಂದು ಕೆಲಸ ಮಾಡೋಣ, ಇವಾಗ ಹಾಕಲ್ಲ ಶಮಂತಾರೆ. ಇದು ನಾನು ಕೆಲವೊಂದಿಷ್ಟು ಸ್ಟ್ರೆಚಬಲ್ ಜೀನ್ಸ್ ಪ್ಯಾಂಟು ಬುಕ್ ಮಾಡ್ಕೊಂಡಿದ್ದೆ ಮೀಶೋದಲ್ಲಿ. ಬ್ಲೂ ಕಲರ್ ಎಲ್ಲ ಬರುತ್ತಲ್ಲ ಆ ಥರ. ಬ್ಲೂ ಕಲರ್ ಪ್ಯಾಂಟ್ಗೆ ಈ ಟಾಪ್ನ ಹಾಕ್ಬಿಟ್ರಂತೂ ಮಸ್ತ್ ಕಾಣುತ್ತೆ. ಸೊ ಇದಕ್ಕೆ ಅಷ್ಟು ಲುಕ್ ಕಾಣಿಸಲ್ಲ ಈ ಪ್ಯಾಂಟಿಗೆ. ಸೊ ಬ್ಲೂ ಕಲರ್ ಬಂದಾಗ ನಾನು ಹಾಕಿ ತೋರಿಸ್ತೀನಿ. ಬಟ್ ಎನಿವೇ ಲಿಂಕ್ ಅಂತೂ ಕೊಟ್ಟಿರ್ತೀನಿ ಇದ್ರದ್ದು. ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ನೀವು 2 ತೊಗೊಳ್ಳೋದಾದ್ರೂ ತೊಗೊಳ್ಳಿ. 350 ರೂಪಾಯಿ ಅಷ್ಟೇ ಒಂದೊಂದು ಟಾಪು. ಹೊರಗಡೆ ಎಲ್ಲ ಏನಿಲ್ಲ ಅಂದರೂ ಒಂದು 700-800 ರೂಪಾಯಿ ಹೇಳ್ತಾರೆ ಈ ಟಾಪ್ಗೆ. ಮುಟ್ಟು ನೋಡಿ ಹಂಗೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಲೈನಿಂಗ್ ಇದೆ ಅಂತ ಹೇಳಿದೆ ಅಲ್ವಾ ನಾನು. ಸೊ ಇದಕ್ಕೆ ಲೈನಿಂಗ್ ಇಲ್ಲ, ಬ್ಲ್ಯಾಕ್ ಕಲರಿಗೆ ಲೈನಿಂಗ್ ಕೊಟ್ಟಿಲ್ಲ. ಸೇಮ್ ಒಬ್ಬರೇ ವೆಂಡರ್ ಹತ್ರ ನಾನು ತೊಗೊಂಡಿದ್ದು. ಇದಕ್ಕೆ ಲೈನಿಂಗ್ ಕೊಟ್ಟಿಲ್ಲ, ಬಟ್ ವೈಟ್ ಕಲರಿಗೆ ಕೊಟ್ಟಿದ್ದಾರೆ. ಇಲ್ಲ, ವೈಟ್ ಕಲರಿಗೆ ಕೊಟ್ಟಿದ್ದಾರೆ. ಮೇ ಬಿ ವೈಟ್ ಟ್ರಾನ್ಸ್ಪರೆಂಟ್ ಹಂಗೆ ಕಂಡುಬಿಡುತ್ತೆ ಅಂತನೋ ಏನೋ ಗೊತ್ತಿಲ್ಲ, ಕೊಟ್ಟಿದ್ದಾರೆ. ತುಂಬ ಮಂದವಾಗಿದೆ ಬಟ್ಟೆ ಮಾತ್ರ. ಆರಾಮಾಗಿ ಪರ್ಚೇಸ್ ಮಾಡಿ, ಭಯನೇ ಬೇಡ.
ನಮ್ಮಂತ ಆಂಟಿದಿರು ಪರ್ಚೇಸ್ ಮಾಡಿ, ಕಾಲೇಜ್ಗೆ ಹೋಗೋ ಹುಡುಗಿರಾದ್ರೂ ಪರ್ಚೇಸ್ ಮಾಡಿ. ನಮ್ಮಷ್ಟು ದಪ್ಪ ಇರೋರೇ ಹಾಕ್ತಿದೀವಿ ಜೀನ್ಸು ಅಂದರೆ, ನೀವೆಲ್ಲ ನನಗಿನ ಸಣ್ಣ ಇರ್ತೀರಾ, ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ನೋಡಿ, ನೆಕ್ಸ್ಟು ಇದೊಂದು ನಾನು ತೋರ್ಸೋದು ಮರ್ತಿದ್ದೆ ನಿಮಗೆ. ರೆಡ್ ಕಲರ್ ಬಂದಿದೆ ಟಾಪು, ಸಕ್ಕದಾಗಿದೆ ಗೊತ್ತಾ. ಅಂದರೆ ಶಾರ್ಟ್ ಬರುತ್ತೆ ಸ್ವಲ್ಪ, ನಾನು ದಪ್ಪ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಇನ್ನೂ ಶಾರ್ಟ್ ಅನ್ನೋ ಥರ ಕಾಣಿಸ್ತಾ ಇದೆ. ನೀವು ಸಣ್ಣ ಇರ್ತೀರಲ್ಲ ಅಂಥವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ಲೀವ್ ನೋಡಿ ಎಷ್ಟು ಚೆಂದ ಇದೆ, ನನಗೆ ಈ ಸ್ಲೀವಿಂದನೇ ಇಷ್ಟ ಆಗಿದ್ದು ನೋಡಿ, ಸಕ್ಕತ್ತಾಗಿದೆ. ಏನೋ ಒಂಥರ ಶೇಪ್ ತುಂಬ ಇಷ್ಟ ಆಯಿತು, ಈ ಥರ ಕಾಣಿಸುತ್ತೆ. ಸೊ ಬ್ಯಾಕ್ ಸೈಡ್ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಸೊ ಈ ರೀತಿ ಬರುತ್ತೆ. ಆ್ಯಂಡ್ ಪ್ರೈಸ್ ಬಂದು ಸಿಕ್ಕಾಪಟ್ಟೆ ಕಡಿಮೆ, 168 ರೂಪಾಯಿ ಅಷ್ಟೇ ನನ್ನ ಸೈಜ್ಗೆ. ನಾನು ಇದನ್ನ ಎಕ್ಸೆಲ್ ತೊಗೊಂಡಿದ್ದೀನಿ. 2 ರೂಪಾಯಿ ಕಡಿಮೆ, 170 ರೂಪಾಯಿ. ನಿಜವಾಗ್ಲೂ 168 ರೂಪಾಯಿಗೆ ಯಾರಾದರೂ ಇಷ್ಟು ಚೆನ್ನಾಗಿರೋ ಟಾಪ್ ಕೊಡ್ತಾರ? ಎಷ್ಟು ಚೆನ್ನಾಗಿದೆ ಅಂದರೆ ಏನಿಲ್ಲ ಅಂದ್ರೂ ಒಂದು 1000 ರೂಪಾಯಿ ಟಾಪ್ ಏನೋ ಇದು ಅನ್ಕೋಬೋದು. ಅಷ್ಟು ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇದಕ್ಕೂ ಅಷ್ಟೇ 10 ಔಟ್ ಆಫ್ 10 ಕೊಡ್ತೀನಿ. ಯಾರು ಬೇಕಾದರೂ ಪರ್ಚೇಸ್ ಮಾಡ್ಕೊಳ್ಳಿ. ನನಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸ್ವಲ್ಪ ಶಾರ್ಟ್ ಆಯ್ತಲ್ಲ, ಅದೊಂದು ಬೇಜಾರು. ನನ್ನ ಹತ್ರ ಈ ಥರ ರೆಡ್ ಕಲರ್ ಅಂದರೆ ಮದುವೆಗಿನ ಮುಂಚೆ ನಾನು ಯೂಸ್ ಮಾಡ್ತಿದ್ದೆ ಜೀನ್ಸು, ಈ ರೀತಿ ಟಾಪ್ಸ್ಗಳು. ಮದುವೆ ಆದಮೇಲೆ ದಪ್ಪ ಅದೇ, ಮಕ್ಕಳಾಯಿತು, ಸೊ ಬಿಟ್ಬಿಟ್ಟೆ. ನೋಡಿ ಈ ಥರ ಇದೆ. ಸೊ ದೂರದಿಂದ ನಿಮಗೆ ಈ ಥರ ಕಾಣಿಸುತ್ತೆ, ಆಯಿತಾ. ಇದ್ರದ್ದು ಅಷ್ಟೇ ಕಮೆಂಟ್ ಬಾಕ್ಸು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. FBನಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಕೇವಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಕಮೆಂಟ್ ಬಾಕ್ಸ್ನಲ್ಲೂ ಲಿಂಕ್ ಇರುತ್ತೆ. ನಿಮಗೆ ಎಲ್ಲಿ ಅನುಕೂಲನೋ ಅಲ್ಲಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ಬಟ್ ತುಂಬ ಬೇಗನೆ ಔಟ್ ಆಫ್ ಸ್ಟಾಕ್ ಆಗುತ್ತೆ, ಆಯಿತಾ. ಯಾಕೆಂದರೆ 168 ರೂಪಾಯಿ ಅಂದರೆ ಪಟ್ ಅಂತ ನೋಡಿದ ತಕ್ಷಣ ಎಲ್ಲರೂ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನೀವು ಲೇಟಾಗಿ ಬುಕ್ ಮಾಡ್ಕೊಳಕ್ಕೆ ಹೋದಾಗ ಹೇಗಾಗುತ್ತೆ ಅಂದರೆ, ಅನಿತಾ ನೀವು ಕೊಡೋ ಲಿಂಕ್ಸ್ ಎಲ್ಲ ಔಟ್ ಆಫ್ ಸ್ಟಾಕೇ ಆಗಿರುತ್ತೆ ಅಂತ ಅಂತಿರ್ತೀರಾ. ಹಾಗಾಗಿ ಇಷ್ಟ ಆಯಿತು ಅಂದರೆ ಬೇಗ 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 ಈಗಲೇ ಆರ್ಡರ್ ಮಾಡ್ಕೊಳ್ಳಿ. 168 ರೂಪಾಯಿಗೆ ಒಂದು ಸುಮ್ಮನೆ ಖರ್ಚೀಫು ಸಿಗಲ್ಲ, ಅದರಲ್ಲಿ ಈ ಥರ ಟಾಪ್ ಸಿಗ್ತಾ ಇದೆ. ಆ್ಯಂಡ್ ಇದರಲ್ಲಿ ಇದೊಂದೇ ಕಲರ್ ಇದ್ದಿದ್ದು. ಆ್ಯಂಡ್ ರೆಡ್ ಅಂತೂ ಎಲ್ರಿಗೂ ಸಖತ್ತಾಗಿ ಕಾಣಿಸುತ್ತೆ. ಈಗ ಒಂದೊಂದು ಹೆಂಗೆ ಅನಿಸುತ್ತೆ ಅಂದರೆ, ನಾವು ಮೇಕಪ್ ಮಾಡ್ಕೊಂಡಿಲ್ಲ ಅಂದರೆ, ಅಥವಾ ನಾವು ಮಾಮೂಲಿ ಮನೆ ಹತ್ರ ಇದ್ದಾಗಲೂ ಈ ಥರ ಟಾಪ್ಸ್ ಹಾಕ್ಬಿಟ್ರೆ ಏನೋ ಒಂಥರ ಬಟ್ಟೆ ಮೇಲೆ ಚೆನ್ನಾಗಿ ಕಾಣ್ತಾರೆ ಅಂತಾರೆ ಗೊತ್ತಾ. ಸೊ ಆ ರೀತಿ ಚೆನ್ನಾಗಿ ಕಾಣಿಸುವಂಥ ಟಾಪ್ಗಳಿದೆಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸ್ಲೀವ್ ಅಂತೂ ಮಸ್ತಿದೆ. ಇಲ್ಲೆಲ್ಲ ನೋಡಿ ಏನೋ ಒಂಥರ ಡಿಸೈನ್ ಕೊಟ್ಟಿದ್ದಾರೆ. ಹತ್ರದಿಂದ ತೋರಿಸಿದ್ರಾ, ಇಲ್ಲೆಲ್ಲ ನೋಡಿ ಈ ಥರ ಇದೆ, ಸರಿನಾ. ಸೊ ಓಕೆ, ಜಾಸ್ತಿ ಹೇಳೋದೇನು ಬೇಡ, ಅಷ್ಟು ಚೆನ್ನಾಗಿದೆ. ಇದ್ರ ಬಗ್ಗೆ ಹೊಗಳೋದೇ ಬೇಡ ಅನ್ನಿಸ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇರುತ್ತೆ ನೋಡಿದ ತಕ್ಷಣ. ಸೊ ನೆಕ್ಸ್ಟ್ ಪಟಾಪಟ್ ಅಂತ ಹೇಳ್ಬಿಟ್ಟು ಇನ್ಯಾವುದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಕೆಲವೊಂದು ನೈಟ್ ಡ್ರೆಸ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಎಸ್, ನೈಟ್ ಡ್ರೆಸ್ ಬುಕ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಇದು ಕೂಡ. ಇವತ್ತು ನಮ್ಮ ಮನೆ ಸುತ್ತಮುತ್ತ ನೇಚರಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ದಿನ ಮನೆ ಒಳಗಡೆನೇ ಮಾಡ್ತಾ ಇದ್ದೆ. ಆ್ಯಂಡ್ ಈಗ ನಮ್ಮ ಹಳ್ಳಿಗೆ ಬಂದಿದ್ದೀನಿ, ನಮ್ಮೂರಿದು ಹಾಸನ್ನು. ಹಾಸನಿಂದ ಬಂದೆ. ನಮ್ಮದು ಮನೆ ಕಟ್ಟಿಸ್ತಾ ಇದ್ದೀವಿ ಇಲ್ಲಿ ಹಿರಿಸಾವೆಲಿ, ಹೊಸ ಮನೆ. ಅದು ಕಬ್ಬನ ಕಟ್ತಾಯಿದ್ರು, ಹಾಗಾಗಿ ಕೆಲಸ ಅವಾಗವಾಗ ಬಂದು ನೋಡ್ತಾ ಇರಬೇಕಲ್ಲ. ಸೊ ಹಂಗಾಗಿ ಬಂದಿದ್ದೆ. ಹೆಂಗೂ ಇದೆಲ್ಲ ಬಂದಿತ್ತಲ್ಲ, ಈ ಮನೆ ಅಡ್ರೆಸ್ಗೆ ಬುಕ್ ಮಾಡ್ಕೊಂಡಿದ್ದೆ ನಾನು. ಇಲ್ಲೂ ಇರ್ತೀನಿ, ಅಲ್ಲೂ ಇರ್ತೀನಿ, 2 ಕಡೆನೂ ಇರ್ತೀನಿ. ಹಾಸನ್ನು ಹಿರಿಸಾವೆ 2 ಕಡೆ ಓಡಾಡ್ತಿರ್ತೀನಿ. ಸೊ ಅದಕ್ಕೆ ಇಲ್ಲಿ ಬಂದಿದ್ವಲ್ಲ, ಇಲ್ಲೇ ತೋರಿಸ್ಬಿಡೋಣ ಅಂತ ಮಾಡಿದೆ ನೋಡಿ. ಸೊ ಇದು ಬಂದು ಈ ಥರ ಬರುತ್ತೆ ಟಾಪು, ಸಕ್ಕತ್ತಾಗಿದೆ. ಆ್ಯಂಡ್ ಇದು ಬಂದು ಪ್ಯಾಂಟು. ಸೊ ಹಾಕಿ ತೋರಿಸ್ತೀನಿ. ಇಲ್ಲಿ ಗಾಳಿ ಬೇರೆ ಬೀಸ್ತಾ ಇದೆ ಅಲ್ಲ, ಸೊ ಹಂಗಾಗಿ ಹಾರಾಡ್ತವೆ. ನಾನು ಹಾಕೊಂಬರ್ತೀನಿ ರೀ, ಅವಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇದೆಲ್ಲ ತುಂಬ ಕಡಿಮೆ ದುಡ್ಡು, ಒಂದು 270 ರೂಪಾಯಿ ಅನಿಸುತ್ತೆ ಇದಷ್ಟೇ. ಎಕ್ಸಾಕ್ಟ್ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ, ಆಯಿತಾ. ಫ್ರೆಂಡ್ಸ್ ನೋಡಿ, ಇಲ್ಲಿ ವೇರ್ ಮಾಡಿದ್ದೀನಿ. ನಿಜವಾಗ್ಲೂ 275 ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ನೈಟ್ ಸೂಟ್ ಸಿಗುತ್ತೆ ಅಂದರೆ ಯಾರ ಕೈಲೂ ನಂಬ್ಲಿಕ್ಕೆ ಆಗೋದಿಲ್ಲ. ನಾವು ಕೊಟ್ಟಿರೋ 275 ರೂಪಾಯಿಗೆ ಖಂಡಿತವಾಗ್ಲೂ ನಮಗೆ ವರ್ತ್ ಅನ್ಸುತ್ತೆ. ಆ್ಯಂಡ್ ಇದು ಮೆಟೀರಿಯಲ್ ಕೇಳ್ತೀರಾ, ಇದು ಕ್ರೇಪ್ ಮೆಟೀರಿಯಲ್ ಬರುತ್ತೆ. ಬಟ್ ನಾನು ಆಲ್ಮೋಸ್ಟ್ ಈ ಥರ ನೈಟ್ ಸ್ಯೂಟ್ಗಳನ್ನು ಸ್ಯಾಟಿನಲ್ಲೇ ಪ್ರಿಫರ್ ಮಾಡುವಂಥದ್ದು. ನಿಮಗೂ ಸ್ಯಾಟಿನ್ ಆದರೆ ನಮಗೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅಂದರೆ ತುಂಬ ಬೇಗನೆ ಅರ್ಧೋಗೋದು, ಕಲರ್ ಹೋಗೋದು ಆ ರೀತಿ ಆಗಲ್ಲ. ಆ್ಯಂಡ್ ಅದು ಬಿಟ್ಟರೆ ಈ ರೀತಿ ಕ್ರೇಪ್ ಮೆಟೀರಿಯಲ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಕಾಟನ್ ಎಲ್ಲ ಬರುತ್ತೆ ಅಲ್ವಾ, ಸೊ ಕಾಟನ್ಗೆ ಕಂಪೇರ್ ಮಾಡಿದ್ರೆ ನೈಟ್ ಡ್ರೆಸ್ಗಳನ್ನು ಈ ರೀತಿ ಕ್ರೇಪ್ ಅಥವಾ ಸ್ಯಾಟಿನಲ್ಲೇ ತೊಗೊಳ್ಳಿ. ಸೊ ಅದು ತುಂಬ ಚೆನ್ನಾಗೂ ಕಾಣಿಸುತ್ತೆ. ಜೊತೆಗೆ ಅದೇ ಬೇಗ ಸುಕ್ಕಾಗೋದು, ಸೊ ಅಥವಾ ಕಲರ್ ಹೋಗೋದು ಆ ರೀತಿ ಎಲ್ಲ ಆಗೋದಿಲ್ಲ ಈ ರೀತಿ ಮೆಟೀರಿಯಲ್ಗಳು. ಓಕೆನಾ. ಇನ್ನು ಸೈಜ್ ನೋಡೋದಾದ್ರೆ ಸ್ಮಾಲ್ ಇಂದ ಅಪ್ ಟು XXL ವರೆಗೂ ಅವೈಲೇಬಲ್ ಇದೆ. ನಾನಿಲ್ಲಿ XL ತಗೊಂಡಿದ್ದೀನಿ. ಸೊ ಎಲ್ರಿಗೂ ಸೇಮ್ ಪ್ರೈಸ್, ಜಸ್ಟ್ 275 ರುಪೀಸ್, ಆಯ್ತಾ. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು 3 ಪೀಸ್ ಕುರ್ತಾ ಸೆಟ್ ಬರುತ್ತೆ. ತುಂಬ ಚೆನ್ನಾಗಿದೆ, ಲೆಂತಿ ಆಗಿದೆ. ಟಾಪ್ ಕೂಡ ಒಂಥರ ಮೆಹಂದಿ ಗ್ರೀನ್ ಕಲರಲ್ಲಿ ಬಂದಿದೆ. ಇದರಲ್ಲಿ ಇನ್ನೂ ಬೇರೆ ಬೇರೆ ಕಲರ್ಸ್ಗಳು ಕೂಡ ಇದೆ, ಬಟ್ ನನಗೆ ಯಾಕೋ ಈ ಕಲರ್ ಇಷ್ಟ ಆಯಿತು. ಬಟ್ ಒಂದು ಬೇಜಾರು ಏನು ಅಂತ ಹೇಳಿದ್ರೆ, ನೀವು ಇಲ್ಲಿ ಕೆಟ್ಲಾಗ್ ನೋಡ್ತಾ ಇದ್ದೀರಲ್ಲ, ಸೊ ಅದರಲ್ಲಿ ಡಾರ್ಕ್ ಗ್ರೀನ್ ಕಾಣಿಸ್ತಾ ಇತ್ತು. ನನಗೆ ಇಲ್ಲಿ ಬಂದಾಗ ಮೆಹಂದಿ ಗ್ರೀನ್ ಬಂತು, ಅಂದರೆ ಲೈಟ್ ಗ್ರೀನ್ ಬಂತು. ಬಟ್ ಆ್ಯಸ್ ಇಟ್ ಈಸ್ ಪ್ಯಾಟ್ರನ್ ಏನಿದೆಯೋ ಅಂದರೆ ಡಿಸೈನ್ ಎಲ್ಲ ಅದೇ ರೀತಿ ಬಂದಿದೆ. ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸೊ ಇದು ಅಷ್ಟೇ, ಕ್ರೇಪಲ್ಲಿ ಏನಾದರೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು.
ಬಟ್ ಎನಿವೇ ಇದು ಕಾಟನ್ ಡ್ರೆಸ್ಸು. ಬಟ್ ತುಂಬ ಜನ ನೀವು ಕೇಳ್ತಿರ್ತೀರಾ ಅನಿತಾ ಕಾಟನ್ನಲ್ಲಿ ತೋರಿಸಿ ಅಂದ್ಬಿಟ್ಟು. ಸೊ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಹೈಲೈಟ್ ಏನಪ್ಪ ಅಂದರೆ ದುಪ್ಪಟ್ಟ. ಸೊ ಎಷ್ಟು ಲೆಂತಿ ಆಗಿದೆ ಗೊತ್ತಾ, ಆ್ಯಂಡ್ ತುಂಬ ಚೆನ್ನಾಗಿದೆ. ದುಪ್ಪಟ್ಟದಲ್ಲೂ ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅಂದರೆ 954 ರೂಪಾಯಿ ನಾನು ಪೇ ಮಾಡಿದ್ದು. ಇವತ್ತು ಎಷ್ಟಿದೆಯೋ ಗೊತ್ತಿಲ್ಲ, 50 ರೂಪಾಯಿ ಜಾಸ್ತಿ ಆದರೂ ಆಗ್ಬೋದು ಅಥವಾ ಕಡಿಮೆ ಆದರೂ ಆಗ್ಬೋದು. ಬಿಕಾಸ್ ಎವ್ರಿ ಡೇ ಮೀಶೋದಲ್ಲಿ ಸ್ವಲ್ಪ ಚೇಂಜ್ ಆಗ್ತಾನೇ ಇರುತ್ತೆ ಪ್ರೈಸಲ್ಲಿ, ಅಂದರೆ ವೇರಿಯೇಷನ್ ಆಗುತ್ತೆ. ಸೊ ಒಟ್ಟಾರೆ 950 ರುಪೀಸ್ ಅಂತ ಅನ್ಕೋಬೋದು. ಬಟ್ ಅದೇ ಒಂದು ಸ್ವಲ್ಪ ಜಾಸ್ತಿ ಆಯ್ತೇನೋ. ಒಂದು 700 ರುಪೀಸ್ ಎಲ್ಲ ಇದ್ದಿದ್ರೆ ತೊಗೊಳೋರ್ಗೂ ಕೂಡ ತುಂಬ ಖುಷಿಯಾಗಿ ತೊಗೊತಾ ಇದ್ರು. ಮೀಶೋ ಅಂದರೆ ಕಡಿಮೆ ದುಡ್ಡಿರುತ್ತೆ ಅಂತಲೇ ಅಲ್ವಾ ಆದಷ್ಟು ಜನ ಪರ್ಚೇಸ್ ಮಾಡೋದು. ಸೊ ಆ ಥರ ನನಗೂ ಕೂಡ ಫೀಲ್ ಆಯಿತು ಅಷ್ಟೇ. ಬಟ್ 950 ರುಪೀಸ್ಗೆ ಖಂಡಿತ ವರ್ತ್ ಇದೆ. ಎಲ್ಲಾದರೂ ಹೊರಗಡೆ ಫಂಕ್ಷನ್ ವೇರ್ಗೆಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಇನ್ನು ಫೈನಲಿ ನಾನು ಮುಂಚೆನೂ ಹೇಳಿದೆ ನಿಮಗೆ ಈ ಎಲ್ಲ ಡ್ರೆಸ್ಗಳದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲದ್ರದ್ದು ಲಿಂಕ್ ಇರುತ್ತೆ. ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟ ಆದವರು. ಇಲ್ಲ ಅಂತಂದರೆ ತುಂಬ ಬೇಗನೆ ಔಟ್ ಆಫ್ ಸ್ಟಾಕ್ ಆಗಿಬಿಡ್ತವೆ. ಓಕೆನಾ. ಸೊ ಒಂದ್ಸತಿ ಔಟ್ ಆಫ್ ಸ್ಟಾಕ್ ಆಯಿತು ಅಂದರೆ ಮತ್ತೆ ರೀಸ್ಟಾಕ್ ಆಗೋ ಅಷ್ಟರಲ್ಲಿ ಹೆಚ್ಚು ಕಡಿಮೆ ಒಂದು 6 ತಿಂಗಳೇ ಆಗೋಗುತ್ತೆ. ಕೆಲವೊಬ್ರು ಮತ್ತೆ ರೀಸ್ಟಾಕ್ ಮಾಡ್ತಾರೆ, ಕೆಲವೊಬ್ರು ರೀಸ್ಟಾಕ್ ಮಾಡೋದೇ ಇಲ್ಲ. ಸೊ ಮತ್ತೆ ಇಷ್ಟ ಆಯಿತು ಮತ್ತೆ ನಾವು ತಗೋಬೇಕು ಅಂದ್ರೂ ನಿಮ್ಗೆ ಇಷ್ಟಪಟ್ಟಿದ್ದ ಡ್ರೆಸ್ಸು ಮತ್ತೆ ಸಿಗೋದಿಲ್ಲ. ಸೊ ನನ್ನ ಮಗಳು ನೋಡ್ರಿ ಇಲ್ಲಿ ಆಟ ಆಡ್ತಾ ಐತೆ ಮನೆ ಮುಂದೆ. ಖುಷಿ ನನಗೆ. ನನ್ನ ಮಕ್ಕಳು ಎದ್ದ ತಕ್ಷಣ ಇಲ್ಲ ಆರಾಮಾಗಿ ಹಳ್ಳಿಗೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ನಮ್ಮ ಮನೆ ಮುಂದೆ ಜಾಗ ಇದೆಯಾ. ಸೊ ಎರಡು ಕುಣಿತಿರ್ತವೆ ಇಲ್ಲಿ ಮಣ್ಣಲ್ಲೆಲ್ಲ ಮುಟ್ಕೊಂಡು, ಗುದ್ಲಿ ಎಲ್ಲ ತಗೊಂಡು. ಇನ್ನು ಹಸು, ನಾಯಿ, ಕುರಿ, ಕೋಳಿ ಎಲ್ಲ ಇರ್ತವೆ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಟ ಆಡ್ತಿರ್ತಾರೆ. ಸೊ ಓಕೆ ಫ್ರೆಂಡ್ಸ್, ಆಗಿದ್ರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.